ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ನಾನು ನಿಮಗೆ ಪುಳಿಯೋಗರೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಗೊಜ್ಜು ಮಾಡಿ ಪುಳಿಯೋಗರೆ ಮಾಡೋವಂಥದ್ದು, ಇನ್ನೊಂದು ಈ ರೀತಿಯಾಗಿ ಅಂಗಡಿಯಲ್ಲಿ ನೀವು ಪಾಕೆಟ್ಗಳು ಸಿಗುತ್ತಲ್ಲ ನಿಮಗೆ ಪೌಡ್ರು, ಆ ರೀತಿ ಯಾವ ರೀತಿ ನೀವು ಪೌಡ್ರನ್ನ ಮನೇಲಿ ಮಾಡ್ಕೊಳ್ಬೋದು ಅನ್ನೋದನ್ನು ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಎಲ್ಲರೂ ಯಾವ ರೀತಿ ಮಾಡೋದು ನೋಡೋಣ. ನಾನು ಇಲ್ಲಿ ಒಂದು 200 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಒಂದು 2 ತಾಸು ನೆನೆಸಿ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರದ್ದು ರಸನ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೋಸ್ಕೊಂಡು ಇದರಲ್ಲಿರುವಂಥ ನಾರಿನಂಶ, ಬೀಜ ಈ ಥರದ್ದೇನಾದರೂ ಇದ್ದರೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ಸೋಸ್ಕೊಂಡ ನಂತರ ಇದನ್ನು ಒಂದು ಅರ್ಧ ಗಂಟೆ ಸ್ವಲ್ಪ ಇದು ಗಟ್ಟಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಒಂದು ಪಾತ್ರೆ, ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಬೇಯೋಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಚಮಚದಿಂದ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಒಂದು 2 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು 100 ಗ್ರಾಮ್ನಷ್ಟು ಬೆಲ್ಲ ಬೇಕು. ನೀವು 200 ಗ್ರಾಮ್ನಷ್ಟು ಹುಣಸೆಹಣ್ಣು ತೊಗೊಂಡಿದ್ರೆ ಒಂದು 100 ಗ್ರಾಮ್ನಷ್ಟು ಬೆಲ್ಲ ಬೇಕು ಇದಕ್ಕೆ. ಇಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಕೊಂಡು ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಇದು ಏನು ನೀರಾಗಿರೋದು ಕುದ್ದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಅರ್ಧ ಗಂಟೆ ನಂತರ ಈ ರೀತಿಯಾಗಿ ಗಟ್ಟಿಯಾಗಿ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ನಿಮಗೆ ಉರಿಯುವಾಗಲೇ ಹೇಳ್ತೀನಿ ಏನೇನು ಬೇಕು ಅಂತ. ನೋಡಿ, ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಾಗಿದೆ. ಈಗ ಇವನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಮೆಂತ್ಯಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದಕ್ಕೂ ಎಣ್ಣೆ ಹಾಕೋಗಿಲ್ಲ, ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಹಾಗೆ 1 ಕಪ್ನಷ್ಟು ಕೊತ್ತಂಬರಿ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಕೆಂಪಗಾಗೋವರೆಗೂ. ಎಷ್ಟೆಷ್ಟು ಮೆಜರ್ಮೆಂಟ್ ಅಂತ ಹೇಳ್ತಾನೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀನಿ ಅಂತ. ಒಂದು ಅರ್ಧ ಕಪ್ನಷ್ಟು ಜೀರಿಗೆಯನ್ನು ಕೂಡ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇಲ್ಲಿ ಯಾವುದಕ್ಕೂ ಆಯಿಲ್ ಉಪಯೋಗಿಸೋಂಗಿಲ್ಲ, ಎಲ್ಲನೂ ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಸಾಸಿವೆ ತೊಗೊಳ್ಳೋಣ. ಸಾಸಿವೆ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಬೇಕಿದ್ದರೆ ನೀವು ತೊಗೊಳ್ಬೋದು. ನೋಡಿ, ಸಾಸಿವೆ ಕೂಡ ಚಟಪಟ ಸಿಡಿಯೋವರೆಗೂ ಹುರ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ಕಾಳು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟಲ್ಲಿ ಮೆಣಸಿನದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಕೊತ್ತಂಬರಿ ಕಾಳು ಕೂಡ ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನೂ ತೊಂದರೆ ಆಗೋಲ್ಲ. ಹಾಗೆ ಒಂದು 1/4 ಬಟ್ಲಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಕಂಪು ವಾಸನೆ ಬರೋವರೆಗೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇದ್ರದ್ದು ಬಾಳಿಕೆ ಬರುತ್ತೆ, ಪೌಡ್ರು ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಕಂಪು ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು 1/4 ಕಪ್ನಷ್ಟು ಕಡಲೆಬೇಳೆಯನ್ನು ಕೂಡ ಕಂಪು ವಾಸನೆ ಬರೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳನ್ನ ತೊಗೊಳ್ಳಿ. ನನ್ನ ಹತ್ರ ಈಗ ಕರಿ ಎಳ್ಳೆ ಇರೋದ್ರಿಂದ ನಾನು ಕರಿ ಎಳ್ಳೆ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬಿಳಿ ಎಳ್ಳೆ ಸಿಕ್ಕರೆ ಬಿಳಿ ಎಣ್ಣೆ ಉಪಯೋಗಿಸಿ, ಇಲ್ಲ ಬಿಳಿ ಎಳ್ಳು ಇಲ್ಲ ಅಂದರೆ ಈ ರೀತಿ ಕರಿ ಎಣ್ಣೆ ಉಪಯೋಗಿಸಿ, ಪರವಾಗಿಲ್ಲ. ನಾನಿಲ್ಲಿ ಒಂದು 10ರಿಂದ 12 ಬೆಳಗ್ಗೆ ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಗುಂಟೂರು ಮೆಣಸಿನ್ಕಾಯನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಹುರ್ಕೊಳ್ಬೋದು. ನೋಡಿ,
ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಘಾಟ ಅನಿಸುತ್ತೆ ಅನ್ನೋದಾದರೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೋದು. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಮೆಣಸಿನ್ಕಾಯ್ದು ಏನು ಹಾಕ್ಕೊಳ್ಳೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಎಲ್ಲ ಹುರಿದಿರೋ ಅಂಥದ್ದನ್ನು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಮ್ಮ ಪೌಡ್ರ್ ರೆಡಿಯಾಗಿದ್ದ ನಂತರ ಈ ಪೌಡ್ರನ್ನ ಸೈಡಿಗೆ ಇಟ್ಬಿಟ್ಟು ಈಗ ಇದಕ್ಕೆ ಕಲಸೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ ಒಂದು ಬೌಲ್ ಅನ್ನ ಕಲಸೋದಕ್ಕೆ ನಿಮಗೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಲಿಸುವಾಗ ಎಣ್ಣೆ ಮತ್ತು ಪೌಡ್ರನ್ನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಕಾಗಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಈ ಕಡಲೆಬೇಳೆ, ಶೇಂಗಾ ಏನು ಹಾಕ್ಕೊಳ್ತಾ ಇದ್ದೀರಲ್ಲ ಇದನ್ನು ನೀವು ನಿಮ್ಮ ಅಳತೆಯಲ್ಲಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ನೋಡಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳೋಣ. ಉದ್ದಿನಬೇಳೆನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೂಡ ಬೇಕು. ನೀವು ಬೇಕು ಅಂದರೆ ಒಗ್ಗರಣೆಗೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ನೋಡಿ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಎಲ್ಲನೂ ಕಂಪು ವಾಸನೆ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕೈ ಆಡ್ಕೊಳ್ಬೇಕು. ನೋಡಿ ಇದಕ್ಕೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಏನು ಗೋಡಂಬಿನ ಹಾಕ್ಕೊಳ್ಳೋಣ. ಏನು ಹುಣಸೆಹಣ್ಣಿಂದು ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀರಲ್ಲ ಆ ಗೊಜ್ಜನ್ನ ನೀವು ಈ ಟೈಮಲ್ಲೇ ಹಾಕ್ಕೊಳ್ಬೋದು. ಬೇಡ ಅಂದರೆ ಅನ್ನ ಕಲಸುವಾಗ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಒಂದು ಸ್ವಲ್ಪ ಹಿಂಗು ಹಾಗೆ ಒಂದು ಸ್ವಲ್ಪ ತುರಿದಿರೋ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಗೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ ಏನು ಹುಣಸೆಹಣ್ಣಿನ ಗೊಜ್ಜು ಮಾಡ್ಕೊಂಡಿದ್ರಲ್ಲ ಅದನ್ನು ಇವಾಗಲೇ ಎಣ್ಣೆಯಲ್ಲೇ ಹಾಕ್ಕೊಂಡು 1-2 ಸೆಕೆಂಡು ಫ್ರೈ ಮಾಡಿ ಕೂಡ ಉಪಯೋಗಿಸ್ಬೋದು. ಅಥವಾ ಅನ್ನ ಕಲಸುವಾಗ ಕೂಡ ನೀವು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಇನ್ನು ಹುಣಸೆಹಣ್ಣಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು 1-2 ನಿಮಿಷ ಕೈ ಆಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಭಾಳ ದಿನ ಇಟ್ಕೋಬೇಕು ಅಂದರೆ ಎಲ್ಲನೂ ಸಪ್ರೇಟಾಗಿ ಇಟ್ಕೊಳ್ಳಿ. ಆವಾಗ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕೆಳಗಿಟ್ಕೊಳ್ಳೋಣ. ಆಮೇಲೆ ನಿಮಗೆ ಇದನ್ನು ಕಲಸಿ ತೋರಿಸ್ತೀನಿ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು. ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನೀವು ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಪುಳಿಯೋಗರೆ ಪ್ರಸಾದ ತಿಂದಿರ್ತೀರ. ನಿಮಗೆ ಅನಿಸಿರುತ್ತೆ ದೇವಸ್ಥಾನದ್ದು ಪುಳಿಯೋಗರೆ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ, ನಾವು ಮನೇಲಿ ಮಾಡಿದಾಗ ಯಾಕೆ ಟೇಸ್ಟ್ ಬರಲ್ಲ ಅಂತ. ಅದಕ್ಕೆ ರೀಸನ್ನು ಒಂದು ದೇವರಿಗೆ ನೈವೇದ್ಯ ಮಾಡಿರೋಂಥ ಪ್ರಸಾದ ಯಾವಾಗಲೂ ಟೇಸ್ಟಿಯಾಗಿರುತ್ತೆ. ನಿಮಗೆ ಆ ಟೇಸ್ಟು ಬರದೇ ಹೋದ್ರೂ ಅದರ ಅರ್ಧ ಪಟ್ಟಾದರೂ ಇದು ಟೇಸ್ಟು ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಒಂದು ಹರಿವೆಣಕ್ಕೆ ಉದುರುದ್ರಾಗಿರೋಂಥ ಅನ್ನನ ಹಾಕ್ಕೊಳ್ಳೋಣ. ಪುಳಿಯೋಗರೆನ ಆದಷ್ಟು ನೀವು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಒಂದು ಬೌಲ್ನಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಉದುರಾಗಿರೋ ಅನ್ನ ಉಪಯೋಗಿಸಿ, ಆವಾಗ ಪುಳಿಯೋಗರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಗೆ ಒಂದು 2-3 ಸ್ಪೂನಷ್ಟು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೌಡ್ರ್ ಹಾಕ್ಕೊಳ್ಳೋಣ. ನೀವು ಒಗ್ಗರಣೆಗೆ ಗೊಜ್ಜು ಹಾಕ್ಕೊಂಡಿಲ್ಲ ಹುಣಸೆಹಣ್ಣಿಂದು ಅಂದರೆ ಈ ಟೈಮಲ್ಲಿ ಅದು ರಸನ ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೋದು. ಅಕಸ್ಮಾತಾಗಿ ನೀವು ಎಳ್ಳು ಪುಡಿ ಕೂಡ ಇದ್ರ ಮೇಲೆ ಹಾಕ್ಕೊಳ್ಬೋದು. ನೀವು ಅಲ್ಲಿ ಪೌಡ್ರಲ್ಲಿ ಎಳ್ಳು ಪುಡಿ ಹಾಕಿಲ್ಲ ಅಂದರೆ ಈಗ ಕಲಸೋ ಟೈಮಲ್ಲಿ ಕೂಡ 1-2 ಸ್ಪೂನಷ್ಟು ಎಳ್ಳು ಪುಡಿ ಇದ್ರ ಮೇಲೆ ಉದುರಿಸಿ ಕಲಿಸ್ಕೋಬೋದು. ನೋಡಿ ನಮ್ಮ ದೇವಸ್ಥಾನದ ಶೈಲಿಯ ಪುಳಿಯೋಗರೆ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ 1-2 ಕರಿಬೇವನ್ನ ಈ ರೀತಿಯಾಗಿ ಮೇಲೆ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಇರೋಂಥ ಮೆಣಸಿನ್ಕಾಯಿನ ಉಪಯೋಗಿಸಿದ್ರೆ ಸ್ವಲ್ಪ ಇದು ಪೌಡ್ರು ಖಾರ ಬರುತ್ತೆ. ನೀವು ಹುಣ್ಸೆಹಣ್ಣಿಂದು ಗೊಜ್ಜು ಮತ್ತು ಪೌಡ್ರನ್ನ ನಿಮ್ಮ ಅಳತೆಗೆ ಅನುಸಾರವಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಡ್ರೈ ಪೌಡ್ರ್ ಮಾಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಹುಣಸೆಹಣ್ಣ ಹುರ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಒಂದು 2 ದಿನ ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ಈ ರೀತಿಯಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ನೀವು ಹುರ್ಕೊಂಡು ಪೌಡ್ರ್ ಮಾಡ್ಕೊಳಕ್ಕಾಗುತ್ತೆ. ನೋಡಿ, ಹುರ್ಕೊಂಡಿರೋಂಥ ಹುಣಸೆಹಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಒಣಗಿಸ್ಕೊತೀರೋ, ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಆವಾಗ ಮಾತ್ರ ಇದು ಚೆನ್ನಾಗಿ ಪೌಡ್ರ್ ಆಗೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಡ ನಂತರ ಆವಾಗಲೇ ಏನು ಪುಳಿಯೋಗರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ನಿಮಗೆ ಒಂದು 200 ಗ್ರಾಮ್ ಲೆಕ್ಕಕ್ಕೆ ಪೌಡ್ರ್ ತೋರಿಸಿದ್ದೆ ಅಷ್ಟು ರೆಡಿ ಮಾಡ್ಕೊಂಡಾಗ. ಇಲ್ಲಿ ಒಂದು 100 ಗ್ರಾಮ್ನಷ್ಟು ಪೌಡ್ರು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಚೆನ್ನಾಗಿ 3 ಎಲ್ಲ ಮಿಕ್ಸ್ ಆಗೋವರೆಗೂ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಸರಿ ಪ್ಲೇಟಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಯಾವ ರೀತಿ ನೀವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಅಂತ ತೋರಿಸ್ತೀನಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 100 ಗ್ರಾಮ್ ಲೆಕ್ಕಕ್ಕೆ 2 ಚಮಚದಷ್ಟು. ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಶೇಂಗಾ, ಬೇಕು ಅಂದರೆ ನೀವು ಗೋಡಂಬಿ ಕೂಡ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಂಪು ವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ, ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಕಂಪು ವಾಸನೆ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು. ನೋಡಿ, ಇದಕ್ಕೊಂದು ಸ್ವಲ್ಪ ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ, ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನೀವು ಇದನ್ನು ಆದಷ್ಟು ಗಾಜಿನ ಬಾಟ್ಲುಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಏನು ಹುಣ್ಸೆಹಣ್ಣಿನ ಗೊಜ್ಜು ಇರ್ಬೋದು ಅಥವಾ ಈ ರೆಡಿ ಮಾಡಿರೋಂಥ ಪೌಡ್ರ್ ಇರ್ಬೋದು, ಇವನ್ನ ನೀವು ಆದಷ್ಟು ಗಾಜಿನ ಬಾಟ್ಲುಗಳಲ್ಲಿ ಸ್ಟೋರ್ ಮಾಡಿ. ಯಾಕೆಂದರೆ ಹುಣ್ಸೆಹಣ್ಣು ಈ ಕಬ್ಬಿಣದ್ದು ಅಥವಾ ತಗಡಿಂದು ಡಬ್ಬಗಳಲ್ಲಿಟ್ಟಾಗ ರಿಯಾಕ್ಟ್ ಮಾಡುತ್ತೆ. ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ ಹಾಕೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ರೆಡಿ ಮಾಡ್ಕೊಂಡಿದ್ದಂಥ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರೆಡಿ ಮಾಡ್ಕೊಂಡಿರೋಂಥ ಪೌಡ್ರು ಕೂಡ ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅಂಗಡಿಯಿಂದ ತಂದು ಮಾಡ್ಕೊಳ್ಳೋ ಅಂಥ ರೆಡಿಮೇಡ್ ಪೌಡ್ರು ರೆಡಿ ಆಗಿದೆ. ನೀವು ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಕಾದಿದ ನಂತರ ಈ ಪೌಡ್ರನ್ನ ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ರೆಡಿ ಆಗಿರೋಂಥ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮದು ರೆಡಿಮೇಡ್ ಪುಳಿಯೋಗರೆ ರೆಡಿ ಆಗುತ್ತೆ. ನೋಡಿ, ನಮ್ಮ ಪೌಡ್ರು ಕೂಡ ರೆಡಿ ಆಗಿದೆ. ನಾನು ಹೇಳಿದ್ನಲ್ಲ, ಇದನ್ನು ಸ್ಟೋರ್ ಮಾಡಲಿಕ್ಕೆ ಆದಷ್ಟು ನೀವು ಗಾಜಿನ ಬಾಟ್ಲುಗಳನ್ನು ಉಪಯೋಗಿಸಿ. ನಾನು 2 ರೀತಿ ತೋರಿಸಿದ್ದೀನಿ. ಒಂದು ನೀವು ಗೊಜ್ಜು ರೆಡಿ ಮಾಡಿಕೊಂಡು ಮಾಡ್ಕೊಳ್ಳೋ ಅಂಥದ್ದು, ಇನ್ನೊಂದು ಈ ರೀತಿ ರೆಡಿಮೇಡು ಅಂಗಡಿಯಲ್ಲಿ ಸಿಗೋವಂಥ ಪೌಡ್ರು. 2 ನೀವು ಮನೆಯಲ್ಲಿ ಮಾಡಿಕೊಂಡು ನಿಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಕಲರು ಕೂಡ ಎಷ್ಟು ಚೆನ್ನಾಗಿದೆ. ನೀವು ಅಂಗಡಿಯಿಂದ ಪ್ಯಾಕೆಟ್ ಹೊಡೆದು ನೋಡಿದರೆ ಅದು ಫುಲ್ ಡ್ರೈ ಆಗೋಗಿರುತ್ತೆ. ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು. 2 ಮಾಡಿ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಈ ರೀತಿಯಾಗಿ ಸಪ್ರೇಟಾಗಿ ನೀವು ತೆಗೆದಿಟ್ಕೊಂಡ್ರೆ ನಿಮಗೆ ಸ್ಟೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.